ರಾಜ್ಯದೊಳಗೆ ಒಬ್ಬ ದೊಡ್ಡ ರಾಜ ಇದ್ದಂತ. ಇಡೀ ರಾಜ್ಯ ಒಂದು 2-3 ರಾಜ್ಯಗಳು ರಾಜ್ಯಭಾರ ಮಾಡ್ತಿದ್ದಂತ. ಒಂದ್ಸಲ ಅವ್ನ ಮಂತ್ರಿ ಕಡೆಯಿಂದ ಒಂದು ಸುತ್ತೋಲೆ ಬಂತಂತ. ಇಲ್ಲ ಮಹಾರಾಜರ, ಹಿಂಗೆ ಸುತ್ತಮುತ್ತ ರಾಜ್ಯದವರು ನಮ್ದ್ರ ಮೇಲೆ ದಂಡೆ ತೆಗಿರ್ಬೇಕಂತ ನಾತಾರು. ಸೊ ಅದ್ರ ಸಂಬಂಧ ನಮ್ಮ ಆಸ್ತಿ ಪಾಸ್ತಿ ಏನೈತಲ್ಲ ನಾವೆಲ್ಲ ಕಡೆ ಮುಚ್ಚಿಡ್ಬೇಕು, ಅದನ್ನ ಲೂಟಿ ಹೊಡ್ಕೊಂಡು ಹೋಗಕ್ಕೆ ಬರತ್ತಾರ ಅವರು ಅಂತ ಹೇಳಿದಂತ. ಅದಕ್ಕೆ ರಾಜ ಏನು ಮಾಡಿದಂತ, ಅದನ್ನೆಲ್ಲ ತೊಗೊಂಡೋಗಿ ಕಾಡಿನಾಗ ಒಂದು ದೊಡ್ಡ ಗುಹೆ ಇತ್ತಂತ, ಅಲ್ಲೆಲ್ಲ ತೊಗೊಂಬಂದು ಅವ್ನು ಇಟ್ಟಂತ. ಅವನ್ನೆಲ್ಲ ತೊಗೊಂಬಂದಿಟ್ಟಂತ ರಾಜ್ಯಕ್ಕೆ ಬಂದಂತ ವಾಪಸ್. ಅವ ದಿವಸ ನೋಡಕ್ಕೆ ಹೋಗ್ತಿದ್ದಂತ, ನಮ್ದು ಐತೆಲ್ಲೋ ಬೆಳ್ಳಿ ಬಂಗಾರ ಇದೆಲ್ಲ ಐತಿಲ್ಲೋ ಅಂತೇಳಿ ದಿನ ನೋಡಕ್ಕೆ ಹೋಗ್ತಿದ್ದಂತ. ಒಂದು ದಿನ ಹಿಂಗೆ ನೋಡಕ್ಕೆ ಹೋದಾಗ ಅವ್ನು ಗೊತ್ತಾಗ, ಈ ನಾನು ವಾಪಸ್ ನೋಡ್ಕೊಂಡು ಬರ್ಬೇಕಾದ್ರೆ ಬಾಗ್ಲ ಹಾಕಿ ಬಂದಿಲ್ಲ, ನಾನು ಒಳಗೆ ವಾಪಸ್ ಹೋಗಿ ಅದು ಕ್ಲೋಸ್ ಮಾಡೋಕ್ಕಂತ ಹೋಗಿದ್ದಂತ. ಒಳಗೆ ಇನ್ನೊಂದ್ಸಲ ಚೆಕ್ ಮಾಡ್ಕೊಂಡಂತ ಒಳಗೆ ಹೋದವ ಹೊರಗೆ ಬರ್ಬೇಕು, ಲಾಕ್ ಆಗ್ಬಿಡ್ತದೆ ಡೋರ್. ಅವ್ನು ವಾಪಸ್ ಅದನ್ನು ಓಪನ್ ಮಾಡೋಕ್ಕಾಗೋದಿಲ್ಲ. ಅವಾಗ ಎಷ್ಟೋ ದಿನಗಳ ಕಾಲ ಅಲ್ಲೇ ಇರ್ತಾನೆ. ಮಂತ್ರಿಗಳು ಅಲ್ಲಿ ಇಲ್ಲಿ ಎಲ್ಲ ಕಡೆ ಹುಡುಕ್ತಾರೆ, ಅವ್ನು ಗೊತ್ತಾಗೋದಿಲ್ಲ ನಾವು ಅಲ್ಲೇ ಅದಾನಂತೇಳಿ ರಾಜ. ಅವ ಎಷ್ಟೋ ದಿನ ಆದ್ಮೇಲೆ ನಾವು ತಿನ್ನಕ್ಕೆ ಕೂಳಿಲ್ದ ನೀರಿಲ್ದ ಅವ ಸಾಯಿ ಪರಿಸ್ಥಿತಿ ಬಂದಿರ್ತಾನೆ. ಅವಾಗ ಅಲ್ಲಿದ್ದು ಬಂಗಾರ, ವಜ್ರ, ಬೆಳ್ಳಿ, ವೈಡೂರ್ಯ ಎಲ್ಲಾದ್ರ ಜೊತೆ ಕೇಳಿದಂತ, ಬಂಗಾರ ನಂಗೆ ಸ್ವಲ್ಪ ಕುಡಿಯಾಕೆ ನೀರು ಕೊಡು ಅಂತ ಕೇಳಿದಂತ. ಬಂಗಾರ ಕೊಡೋದಿಲ್ಲ. ವಜ್ರನ ಕೇಳಿದ, ನಂಗೆ ತಿನ್ನಕ್ಕೆ ಊಟ ಕೊಡು, ವಜ್ರ ಕೊಡೋದಿಲ್ಲ. ಅವಾಗ ಸಾಯು ಪರಿಸ್ಥಿತಿ ಬಂದಾಗ ಇನ್ನೇನು ಸಾಯ್ತಾನೆ ಅಂತ ಗೊತ್ತಾದಾಗ ಅಲ್ಲೇ ಬಿದ್ದಿದ್ದು ಒಂದು ಕಲ್ಲು ತಗೊಂಡ ತನ್ನ ಕೈ ಜಜ್ಕೊಂಡ ರಕ್ತದಲ್ಲೇ ಬರೋದಂತ ರಾಜ. ಜೀವನದಾಗ ಯಾವತ್ತು ಬಂಗಾರ ಆಗಲಿ, ವಜ್ರ ಆಗಲಿ, ಬೆಳ್ಳಾಗಲಿ ನಮಗೆ ಊಟ ಕೊಡೋದಿಲ್ಲ. ನಾನು ಸಾಯತ್ತೇನೆ ಅಂತ ಗೊತ್ತಿದ್ರು ಅದು ಒಂದು ಹನಿ ನೀರು ಕೊಡಲಿಲ್ಲ, ಅದರಿಂದ ನನಗೆ ಊಟ ಸಿಗಲಿಲ್ಲ. ಸೊ ಅದ್ರ ಸಂಬಂಧ ನಾನು ಸತ್ತೇನೆ ಅಂತ ಹೇಳಿದಂತ. ಅಂದ್ರೆ ಈ ಕಥೆಯಿಂದ ನಾವು ತಿಳ್ಕೊಬೇಕಿದ್ದು ಏನಂದ್ರೆ, ನಾವು ಏನು ಲೈಫ್ನಾಗ ಓಡಾತಲ್ಲ, ರೊಕ್ಕ ಮಾಡಬೇಕು, ರೊಕ್ಕ ಗಳಿಸ್ಬೇಕು, ಅದು ಮಾಡಬೇಕು, ಇದನ್ನು ಮಾಡಬೇಕು ಅಂತೇಳಿ ತಪ್ಪಲ್ಲ. ಆದ್ರೆ ಒಂದಿಲ್ಲ ಒಂದು ದಿವಸ ಅದನ್ನ ಇಲ್ಲೇ ಬಿಟ್ಟು ಹೋಗ್ತೇವೆ ಅನ್ನೋದು ತಲೆಯಾಗಿರ್ಬೇಕು. ಹಂಗೆ ನಮಗೆ ಬೇಕಾದಾಗ ಅದರಿಂದ ಊಟ ಸಿಗೋದಿಲ್ಲ, ಅದರಿಂದ ಏನೂ ಸಿಗೋದಿಲ್ಲ. ಸತ್ತಾಗ ಅದನ್ನು ಬಿಟ್ಟು ಹೋಗ್ಬೇಕು ಅನ್ನೋದು ನಮ್ಮ ನೆನಪಿರ್ಬೇಕು. ಯಾಕಂದ್ರೆ ಅವನ ಕಡೆ ಎಲ್ಲ ಇತ್ತಲ್ಲೇ, ಬಟ್ ಅವ್ನು ಊಟ ಸಿಗಲಿಲ್ಲ. ನಾವು ಜೀವನದಾಗ ಎಷ್ಟು ದಿವಸ ಬದುಕಿರ್ತೇವೆ, ಎಷ್ಟು ದಿವಸ ಇರ್ತೇವಲ್ಲ, ಅಷ್ಟು ದಿನ ನಮ್ಮ ಸೆಲ್ಫ್ ಡೆವಲಪ್ಮೆಂಟಿಗೆ ಬದುಕಬೇಕು. ನಾವೇನಿದ್ರ ಹಿಂದೆ ಓಡಾತೇವಲ್ಲ, ಇದು ಯಾವತ್ತೂ ನಮ್ಮ ಜೊತೆ ಬರೋದಿಲ್ಲ. ನಾವು ಲೈಫ್ನಾಗ ಬದುಕಿಸೋ ದಿವಸ ನಮ್ಮದು ಸೆಲ್ಫ್ ಡೆವಲಪ್ಮೆಂಟ, ನಮ್ಮ ಆಧ್ಯಾತ್ಮ ಇದ್ರ ಕಡೆ ಲಕ್ಷ್ಯ ಇರ್ಬೇಕು. ನಾವು ಇದೇನು ಗಳಿಸ್ಬೇಕು, ಇದೇನು ಮಾಡ್ತೇವೆ ಅಂತ ಅದ್ರ ಹಿಂದೆ ಓಡಾತೇವಲ್ಲ, ಅದು ಯಾವತ್ತೂ ನಮ್ಮ ಜೊತೆ ಬರೋದಿಲ್ಲ. ಆಮೇಲೆ ಒಂದು ಹೊತ್ತಿನ ಕೂಳು ಕೊಡೋದಿಲ್ಲ. ಅದು ಇಂಥ ಇದ್ರಾಗದಿರೋ ಮಜಾ ಮಾಡ್ಬೋದು, ಏನೋ ಮಾಡ್ಬೋದು. ಆದ್ರೆ ಇಂಥ ಸಂಕಷ್ಟದಾಗಿದ್ದಾಗ ಅದು ಕೇಳಿಲ್ಲ, ನಮ್ಗೆ ಊಟ ಕೊಡು, ಒಂದು ನೀರು ಕೊಡು ಅಂತ ಕೇಳಿದವ, ಕರೆ ಕೊಡೋಕ್ಕಾಗಲಿಲ್ಲ. ಅದೆಲ್ಲ ಬಿಟ್ಟು ಸತ್ತವ, ಅವ್ನಿಗೆ ಯಾರೂ ಇರಲಿಲ್ಲ ಅವಾಗ. ಸೊ ಅದ್ರ ಸಂಬಂಧ ರೊಕ್ಕ ಮಾಡಬಾರ್ದು ಅಂತೇನಿಲ್ಲ, ಆದ್ರೆ ಮಾಡಿದ್ರು ಅದರಿಂದ ನಮಗೆ ಎಷ್ಟು ಅವಶ್ಯಕತೆ ಐತಿ, ಅದನ್ನ ಮಾಡಿದ ರೊಕ್ಕದಿಂದ ನಾವು ಹೆಂಗೆ ಇರ್ಬೋದು, ಹೆಂಗೆ ಬಳಸ್ಕೋಬೋದು ಅನ್ನೋ ಇದ್ರ ಮಟ್ಟ ಅಷ್ಟೇ ಗಳಿಸ್ಬೇಕು. ಮಿತಿಮೀರಿ ಎಲ್ಲ ನಂಗೆ ಬೇಕು, ಎಲ್ಲ ನಾನೇ ಮಾಡ್ತೀನಿ, ಎಲ್ಲ ನನ್ನ ಅಂತಂದ್ರೆ ಸಾಧ್ಯ ಇಲ್ಲ. ಯಾವತ್ತೂ ಜೀವನದಾಗ ಹ್ಯಾಪಿ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಅದ್ರ ಸಂಬಂಧ ಇರ್ರಿ, ಕೇಳಿಸ್ರಿ, ಮಾಡಿರಿ, ಮತ್ತು ತೊಂದರೆ ಇಲ್ಲ. ಆದ್ರೇನ ನಮ್ಮ ಜೀವನಕ್ಕೆ ಎಷ್ಟು ಬೇಕು ಅಷ್ಟು ಗಳಿಸೋದು. ರೊಕ್ಕಿಲ್ಲ ನೆಮ್ಮದಿಲೇ ಇರ್ತಾನೆ, ಭಾಳ ರೊಕ್ಕಿದ್ದವ್ ನೆಮ್ಮದಿ ಬಿಟ್ಟು ರೊಕ್ಕ ಕಾಯ್ತಿರ್ತಾನೆ. ಇದನ್ನು ನೆನಪಿಟ್ಟು ಲೈಫ್ನ ಅರ್ಥ ಆತಲ್ಲ. ಜೀವನಕ್ಕೆ ಎಷ್ಟು ಬೇಕು ಅಷ್ಟೇ ಗಳಿಸ್ರಿ, ಫಸ್ಟ್ ಜೀವನದಾಗ ನೆಮ್ಮದಿ ಹುಡುಕ್ರಿ. ಥ್ಯಾಂಕ್ ಯು. ಜೈ ಶ್ರೀ ಕೃಷ್ಣ.